ವಿಶೇಷವಾಗಿ ನಮ್ಮ ಕರೆಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. ಈ ದಿನ ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂಥದ್ದು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರು ಕೇಂದ್ರ ಸಂಘ ಬೆಂಗಳೂರು ವತಿಯಿಂದ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇವೆ. ಪ್ರಮುಖವಾಗಿ ಕೆಲವು ಅಂಶಗಳನ್ನ ತಮ್ಮ ಹತ್ತಿರ ಚರ್ಚೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನನ್ನ ಜೊತೆ, ನನ್ನ ಹೆಸರು ಸಿದ್ಬಸಪ್ಪ ಪಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕೇಂದ್ರ ಸಂಘ ಬೆಂಗಳೂರು. ನನ್ನ ಪಕ್ಕದಲ್ಲಿ ಕೂತಿರೋರು ಶ್ರೀಯುತ ದೇವರಾಜೇಗೌಡರು, ಪ್ರಧಾನ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ಇನ್ನೋರ್ವರು ಬಸವನಗೌಡರು ಕೊಂಡ್ತಿ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಅದೇ ರೀತಿಯಾಗಿ ಇನ್ನೋರ್ವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀಯುತ ಅರುಣ್ ಕುಮಾರ್ ಅವರು. ಈ ಕಡೆ ನನ್ನ ಪಕ್ಕಕ್ಕೆ ಕೂತಿರೋರು ಶ್ರೀಯುತ ಸೋಮಣ್ಣ ಅವರು, ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರು. ಅದೇ ರೀತಿ ಆ ಕಡೆ ಇನ್ನೊಬ್ರು ನಮ್ಮ ಸ್ನೇಹಿತರು ಹನುಮಂತರಾಯಪ್ಪನವರು, ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರು. 8538 ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಿದ್ದವು. ಅದರಲ್ಲಿ ಸುಮಾರು 56,676 ಜನ ಪ್ರೌಢಶಾಲಾ ಸಹಶಿಕ್ಷಕರು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ನಾವೆಲ್ಲರೂ ಉತ್ತಮ ರೀತಿಯಲ್ಲಿ ಒಂದು ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ ತಮಗೆ ಗೊತ್ತಿದೆ, ಮಾರ್ಚ್ ಏಪ್ರಿಲ್ ಅಲ್ಲಿ ಆನ್ಯುವಲ್ ಎಕ್ಸಾಮ್ಸ್, SSLC ಎಕ್ಸಾಮ್ಸ್ ಬರುತ್ತೆ. ನಾವೆಲ್ಲ ವರ್ಷವಿಡೀ ನಮ್ಮ ಶಿಕ್ಷಕರು ನಿರಂತರವಾದಂತಹ ಪ್ರಯತ್ನವನ್ನು ಮಾಡುವ ಮುಖಾಂತರ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಪ್ರೌಢಶಾಲಾ ಸಹಶಿಕ್ಷಕರು, ಮುಖ್ಯೋಪಾಧ್ಯಾಯರು, ಇತರೆ ಎಲ್ಲ ಶಿಕ್ಷಕ ಬಂಧುಗಳು ಪ್ರಯತ್ನವನ್ನು, ಸಾಮಾನ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಶ್ಮಿ ಮೇಡಮ್ ಅವರಿಗೆ ಹಾಗೂ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ಆಯುಕ್ತರಿಗೆ ನಾವು ಮನವಿಯನ್ನ ಮಾಡಿಕೊಂಡಿದ್ವಿ. ನಮಗೆ ಏನು ಇವತ್ತು ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಿಗೆ ಒಂದು ಉತ್ತಮ ಫಲಿತಾಂಶ ಬರಬೇಕು, ಅದರಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗದ ಮಕ್ಕಳು ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಕೇಂದ್ರ ಮಾದರಿ CBSE ಮತ್ತು ICSE ಮಾದರಿಯ ಪರೀಕ್ಷಾ ಪದ್ಧತಿಯನ್ನ ನಮ್ಮ ರಾಜ್ಯದಲ್ಲೂ ಸಹ ನೀವು ತಾವು ಜಾರಿಗೆ ತರಬೇಕು. ಆ ನಿಟ್ಟಿನಲ್ಲಿ ನಾವು ಅದಕ್ಕೆಲ್ಲ ಸಕಲ ಸಿದ್ಧತೆಯನ್ನು ನಾವು ಮಾಡಿಕೊಂಡಿದ್ದೇವೆ. ತಾವು ತರೋದ್ರ ಮುಖಾಂತರ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳಿರ್ಬೋದು, ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯ ಮಕ್ಕಳನ್ನ ನಾವು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ಗೆ ಸಿದ್ಧತೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವು ಸಹಕಾರ ಕೊಟ್ಟು ಈ ವರ್ಷದಿಂದಲೇ ಜಾರಿಗೆ ತರಬೇಕು ಅಂತಂದು ನಾವು ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರುಗಳಿಗೆ ಮನವಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುಖಾಂತರ CBSE ಮಾದರಿ ಮತ್ತು ICSE ಅಂದ್ರೆ ಕೇಂದ್ರ ರಾಜ್ಯ ಪಠ್ಯ ಪರೀಕ್ಷಾ ಮಾದರಿ ಪದ್ಧತಿಯಿಂದ ಕೇಂದ್ರ ಪಠ್ಯ ಪರೀಕ್ಷಾ ಮಾದರಿ ಪದ್ಧತಿಯನ್ನ ಜಾರಿಗೆ ತರುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಸಚಿವರು, ಇಲಾಖೆಯ ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳು ಅದರಲ್ಲಿ ಯಶಸ್ವನಾಗಿದ್ದಾರೆ. ನಮ್ಮ ಮನವಿಯನ್ನ ಪರಿಗಣಿಸಿದ್ದಾರೆ. ಈ ತಾನೇ ಕಳೆದ ಒಂದು 15-20 ಹಿಂದೆ ಇಲ್ಲಿ ರಾಜ್ಯ ಪಠ್ಯಕ್ರಮ ಮತ್ತೆ ಕೇಂದ್ರ ಪಠ್ಯಕ್ರಮ ಅಂತ ಬರುತ್ತೆ. ಕೇಂದ್ರ ಪಠ್ಯಕ್ರಮದಲ್ಲಿ ICSE CBSE ಶಾಲೆಗಳು ಇರ್ತಿದ್ವು. ಖಾಸಗಿ ಶಾಲೆಗಳು, ರಾಜ್ಯ ಪಠ್ಯಕ್ರಮದ ಶಾಲೆಗಳು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇದೆ. ಈಗ ಕ್ಯಾಂಪ್ಸ್ ಇದೆಯಲ್ಲ, ಅದು ರಾಜ್ಯ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟದೆ. ಶಶಿಕುಮಾರ್ ಅವರ ಕಾರ್ಯದರ್ಶಿ ಇದ್ದಾರೆ, ಅವರು ಈ ಬುಕ್ಲೆಟ್ ಮಾಡಿದ್ದು. ಅವರು ಸಹಿತ ನಮ್ಮ ಜೊತೆ ಸಾಥ್ ಕೊಟ್ಟಿದ್ದಾರೆ ಸರ್. ಅನುದಾನ ರಹಿತ ಶಾಲೆಯ ರಾಜ್ಯದ ಕಾರ್ಯದರ್ಶಿ ಇದ್ದಾರೆ ಕ್ಯಾಂಪ್ ಶಶಿಕುಮಾರ್, ಶಶಿ. ಮತ್ತೆ ಇಲ್ಲ ಸರ್, ಈಗ ಒಂದು ಜುಲೈ ಸರ್ ಆಗಲ್ಲ, ಜುಲೈ 2024ರಲ್ಲಿ ಶಾಸಕರ ಭವನದಲ್ಲಿ ಮೊನ್ನೆ ವಿಧಾನ ಪರಿಷತ್ ಸದಸ್ಯರಾದಂತ ಪುಟ್ಟಣ್ಣವರ ಅಧ್ಯಕ್ಷತೆಯಲ್ಲಿ ಬಸವರಾಜ ಹೊರಟ್ಟಿ ಸಾಹೇಬರ ಗೌರವ ಉಪಸ್ಥಿತಿಯಲ್ಲಿ ಕ್ಯಾಂಪ್ ಶಶಿಕುಮಾರ್ ಅವರು ಮತ್ತೆ ಎಲ್ಲ ಒಂದು ಕಾರ್ಯಾಂತರಿಕ ಅಂಕಗಳು ಸೇರಿದಂತೆ 33% ಬಂದ್ರೆ ಉತ್ತೀರ್ಣ ಅಂತಿತ್ತು ಸರ್. ಅದನ್ನು ಪ್ರಬಲವಾಗಿ ಮಂಡಿಸಿದ್ವಿ ಅಲ್ಲಿ ಸಂಘದವರು, ನಾವು ಸಂಘಟನೆಯವರು, ನಮ್ಮ ಅಧ್ಯಕ್ಷರು, ನಾವು ಮತ್ತೆ ಎಲ್ಲರೂ ಸೇರಿ ಪ್ರಬಲವಾಗಿ ಮಂಡಿಸಿದಾಗ ಅವಾಗ ಒಂದು ಬುಕ್ಲೆಟ್ ಮಾಡಿಕೊಟ್ವಿ ಸರ್. ಪುಟ್ಟಣ್ಣವರೇ ಅಧ್ಯಕ್ಷರು, ನಮ್ಮ ವಿಧಾನ ಪರಿಷತ್ ಸದಸ್ಯರು. ಅಲ್ಲಿ ಕ್ಯಾಂಪ್ ಶಶಿಕುಮಾರ್ ಅವರು ಕೆಲವು ರಾಜ್ಯದ ಸ್ಟಡಿ ಮಾಡಿ, CBSE ICSE ಫಲಿತಾಂಶವನ್ನು ಸ್ಟಡಿ ಮಾಡಿ ನಮ್ಮ ಸಂಘಟನೆಯ ಜೊತೆ ಕೈಗೂಡಿಸಿದ್ರು ಸರ್. ಅವರು ಅವಾಗ ಏನಾಯ್ತು, ರಾಜ್ಯ ಪಠ್ಯಕ್ರಮದ ಶಾಲೆ ಅಂತ ಸರ್, ಇದು ಸರ್ಕಾರಿ ಶಾಲೆ ಅಂತಲ್ಲ, ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡಿರುವ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳು ಹಿಂದುಳಿದ ಮಕ್ಕಳಿಗೆ ಈ ಒಂದು 33% ಫಲಿತಾಂಶ ಉತ್ತೀರ್ಣತೆ ಮಾನದಂಡವನ್ನು ಅನುಸರಿಸಿರೋದ್ರಿಂದ ನಿಜವಾಗ್ಲೂ ಕರ್ನಾಟಕದ ರಾಜ್ಯದ ಸಾಕಷ್ಟು ಮಕ್ಕಳು, ಆರ್ಥಿಕವಾಗಿ ಹಿಂದುಳಿದಂತ ಸಾಕಷ್ಟು ಮಕ್ಕಳು, ಹಳ್ಳಿ ಮಕ್ಕಳು, ಗ್ರಾಮೀಣ ಮಕ್ಕಳು ಒಂದು ಪಾಸ್ ಮಾಡಿ ITI ಮಾಡ್ಕೊಂಡು ಬದುಕಲು ಕಟ್ಟಿಕೊಳ್ಳೋದಕ್ಕೆ ಒಂದು ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಸರ್ ಅವರು, ಎಜುಕೇಶನ್ ಮಿನಿಸ್ಟರ್,
ಮತ್ತೆ ಪುಟ್ಟಣ್ಣ ಸರ್ ಪದವೀಧರಷ್ಟು ಮತ್ತು ಶಿಕ್ಷಣ ಕ್ಷೇತ್ರದ MLCಗಳು ಎಲ್ಲ MLCಗಳು ಸರ್ ಆ ಸಭೆಯಲ್ಲಿ ಭಾಗವಹಿಸಿದ್ರು ಸರ್. ಅವತ್ತು 14 ಜನ